ಮದ್ದೂರು ತಾಲೂಕಲ್ಲಿ ನಗರಸಭೆಗೆ ಪಂಚಾಯಿತಿಗಳ ವಿಲೀನಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಈಗ ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮ ಪಂಚಾಯಿತಿಗೆ ಗೇಟ್ ಅನ್ನ ಬೀಗವನ್ನ ಮುರಿದು ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಇದ್ರು. ಈ ಸಂದರ್ಭದಲ್ಲಿ ಅವರ ಸಮ್ಮುಖದಲ್ಲಿ ಬೀಗ ಬಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸದಸ್ಯರು. ಗೊರವನಹಳ್ಳಿ ಗ್ರಾಮ ಪಂಚಾಯಿತಿಯ ಗೇಟ್ ಬೀಗವನ್ನ ಮುರಿದು ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಆರ್ ಅಶೋಕ್ ಅವರು ಕೂಡ ಇವತ್ತು ಬೆಳಿಗ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡ್ತಾ ಇದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಸಮ್ಮುಖದಲ್ಲಿನೇ ಪ್ರತಿಭಟನೆ ನಡೀತಾ ಇದೆ. ಬೀಗ ಹೊಡೆದಿದ್ದಾರೆ ಸದಸ್ಯರು, ಬೀಗ ಬಡಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮತ್ತೆ ಮದ್ದೂರು ತಾಲೂಕಿನಲ್ಲಿ ನಗರಸಭೆಗೆ ಪಂಚಾಯಿತಿಗಳ ವಿಲೀನ ಮಾಡುವಂತಹ ನಿರ್ಧಾರ ಏನಿತ್ತು, ಇದಕ್ಕೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಆ ವಿರೋಧದ ಮತ್ತೊಂದು ಹಂತ ಇದೆ. ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮ ಪಂಚಾಯಿತಿಯ ಗೇಟ್ ಬೀಗವನ್ನ ಒಡೆದು ಹಾಕಿದ್ದಾರೆ ಕಲ್ಲಿನಿಂದ. ನೋಡಿ, ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಗೇಟ್ ಬೀಗವನ್ನ ಈ ರೀತಿಯಾಗಿ ಒಡೆದು ಹಾಕಿ ಪಂಚಾಯಿತಿಯ ಆವರಣದಲ್ಲಿ ನಿಂತ್ಕೊಂಡು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಇದ್ರು. ನೋಡಿ, ಇಲ್ಲೆಲ್ಲ ತೆಂಗಿನ ಮರ ಎಲ್ಲ ಇದೆ, ತೋಟ ಇದೆ, ಕಾಣಿಸ್ತಾ ಇದೆ ತೋಟ. ನಾಳೆ ಇದೆಲ್ಲ ಆಗೋಟ್ರೆ ಅಲ್ಲಿ ಯಾವನೋ ಬಂದ್ ಮನೆ ಎಲ್ಲದೂ ಕೂಡ ಎಲ್ಲೋಗ್ಬೇಕು, ಎಲ್ಲೋಗ್ಬೇಕಲ್ಲ, ಮದ್ದೂರ್ಗೆ ಹೋಗ್ಬೇಕು. ಹೋಗ್ತಿರಮ್ಮ ದಿನ ಇಲ್ಲಿ ಗ್ರಾಮ ನೋಡಿ, ಇಲ್ಲೆಲ್ಲ ತೆಂಗಿನ ಮರ ಎಲ್ಲ ಇದೆ, ತೋಟ ಇದೆ, ಕಾಣಿಸ್ತಾ ಇದೆ ತೋಟ. ನಾಳೆ ಇದೆಲ್ಲ ಆಗೋಟ್ರೆ ಅಲ್ಲಿ ಯಾವನೋ ಬಂದ್ ಮನೆ ಎಲ್ಲದೂ ಕೂಡ ಎಲ್ಲೋಗ್ಬೇಕು, ಎಲ್ಲೋಗ್ಬೇಕಲ್ಲ, ಮದ್ದೂರ್ಗೆ ಹೋಗ್ಬೇಕು. ಹೋಗ್ತಿರಮ್ಮ ದಿನ ಇಲ್ಲಿ ಗ್ರಾಮ ನೋಡಿ, ಇಲ್ಲೆಲ್ಲ ತೆಂಗಿನ ಮರ ಎಲ್ಲ ಇದೆ, ತೋಟ ಇದೆ, ಕಾಣಿಸ್ತಾ ಇದೆ. ಆರ್ ಅಶೋಕ್ ಅವರು ಮಾತನಾಡ್ತಾ ಇರುವಂತ ಆಡಿಯೋ ಕೂಡ ಕೇಳಿಸ್ಕೊಳ್ತಾ ಇದ್ದೀವಿ ನಾವು. ಯಾಕಂದ್ರೆ ಗೇಟ್ ಬೀಗ ಹೊಡೆಯುವಂತ ಸಂದರ್ಭದಲ್ಲಿ ಅವರು ಅಲ್ಲೇ ಇದ್ರು, ಆ ಗುಂಪಿನಲ್ಲಿ. ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೆಲ್ಲರೂ ಸೇರಿ ಪಂಚಾಯಿತಿಯ ಗೇಟ್ಗೆ ಹಾಕಿದ್ದಂಥ ಬೀಗವನ್ನು ಬಡಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಅಂದೇನೇ ಚಿಕ್ಕ ಪುಟ್ಟ ಕೆಲಸಗಳಾಗಬೇಕು ಅಂತ ಇದ್ರು ಕೂಡ ನಾವು ಮದ್ದೂರಿಗೆ ಹೋಗೋಕ್ಕಾಗತ್ತಾ ಅನ್ನುವಂಥ ಪ್ರಶ್ನೆ ಎತ್ತಾ ಇದ್ದಾರೆ. ಗಾಂಧಿಗೆ ಬೀಗ ಹಾಕ್ತಾರೆ ಇವರು. ಹಣ ಗಾಂಧಿಗೆ ಬೀಗ ಹಾಕಂಗಿಲ್ಲ. ಮೆಂಬರ್ಗಳು ಅಧ್ಯಕ್ಷರು ಚಚಾಚಿ ಬೀಗ ಮೇಡಮ್, ನಿಮ್ಮ ಅಧ್ಯಕ್ಷರ ಮೆಂಬರ್ ಬೀಗ ಸಿಕ್ಕಾಕು. ಗಾಂಧಿ ಬೀಗ ಹಾಕ್ಬಾರ್ದು, ಸೆಕೆಂಡ್ ರೂಮ್ಗೆ ಹಾಕೊಳ್ಳಿ ಭಾನುವಾರ. ನೀನು ನಿಮ್ ಮೆಂಬರ್ ಹೋಗಿ ಬೀಗ ಕೆಚ್ಚಕ್ಕೆ ನೀನ್ ಇವಾಗನ ಗಾಂಧಿಗೆ ಬೀಗ ಹಾಕ್ತಾರೆ ಇವರು. ಹಣ ಗಾಂಧಿಗೆ ಬೀಗ ಹಾಕಂಗಿಲ್ಲ. ಮೆಂಬರ್ಗಳು ಅಧ್ಯಕ್ಷರು ಚಚಾಚಿ ಬೀಗ ಮೇಡಮ್, ನಿಮ್ಮ ಅಧ್ಯಕ್ಷರ ಮೆಂಬರ್ ಬೀಗ ಸಿಕ್ಕಾಕು. ಗಾಂಧಿ ಬೀಗ ಹಾಕ್ಬಾರ್ದು, ಸೆಕೆಂಡ್ ರೂಮ್ಗೆ ಹಾಕೊಳ್ಳಿ ಭಾನುವಾರ. ನೀನು ನಿಮ್ ಮೆಂಬರ್ ಹೋಗಿ ಬೀಗ ಕೆಚ್ಚಕ್ಕೆ ನೀನ್ ಇವಾಗನ. ರೈತ ನಾಯಕಿ ಸುನಂದಾ ಜಯರಾಮ್ ನೇತೃತ್ವದಲ್ಲಿ ಹೋರಾಟ ನಡೆದಿರೋದು. ಈ ಒಂದು ಜಟಾಪಟಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ಪ್ರಮುಖ ನಾಯಕರು ಕೂಡ ಕೈ ಜೋಡಿಸಿದ್ದಾರೆ. ಈ ಒಂದು ಫೈಟ್ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಈಗ ಗ್ರಾಮ ಪಂಚಾಯಿತಿಗೆ ಹಾಕಿದ್ದಂತಹ ಗೇಟ್ಗೆ ಹಾಕಿದ್ದಂತಹ ಬೀಗವನ್ನ ಬಡಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯವನ್ನ ಮತ್ತೊಂದು ಭಾಗದಲ್ಲಿ ನಾವು ನೋಡ್ತಾ ಇದ್ವಿ. ಗೊರವನಹಳ್ಳಿಯ ಗ್ರಾಮ ಪಂಚಾಯಿತಿ ಗೇಟ್ಗೆ ಹಾಕಿದಂತ ಬೀಗ ಬಡಿದು ಸದಸ್ಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಗೌಡ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈ ಒಂದು ಪಂಚಾಯಿತಿ ಫೈಟ್ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರೋದಂತೂ ಕನ್ಫರ್ಮ್ ಆಗ್ತಾ ಇದೆ. ಯಾಕಂದ್ರೆ ಗೇಟ್ ಬೀಗ ಒಡೆದೇ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆರ್ ಅಶೋಕ್ ಅವರು ಕೂಡ ಇದರಲ್ಲಿ ವಿಪಕ್ಷ ನಾಯಕರು. ಏಕಾಏಕಿಯಾಗಿ ಇಂಥದ್ದೊಂದು ನಿರ್ಧಾರ ಹೇಗಾಯಿತು ಅನ್ನುವಂಥದ್ದು ಸಹಜವಾದಂಥ ಪ್ರಶ್ನೆ. ಜನಸಾಮಾನ್ಯರಿಗೆ ಸಮಸ್ಯೆ ಅನ್ನುವಂಥದ್ದು ಒಂದು ಕಡೆ ಆದರೆ ಈಗ ಇದು ಈ ಒಂದು ವಿಚಾರ ರಾಜಕೀಯ ಜಟಾಪಟಿಗೆ ಕಾರಣ ಆದಂಗೆ ಕಾಣಿಸ್ತಾ ಇದೆ. ಖಂಡಿತ ಅರುಣ್, ಇದು ಏಕಾಏಕಿಯಾಗಿ ಅಂತಲ್ಲ, ಕಳೆದ 20 ದಿನಗಳಿಂದಲೂ ಕೂಡ ಈ ಒಂದು ಗ್ರಾಮ ಪಂಚಾಯತಿ ಮುಂಭಾಗ ಪ್ರತಿಭಟನೆಗಳನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಮದ್ದೂರು ಪುರಸಭೆಯನ್ನ ನಗರಸಭೆಯಾಗಿ ಮೇಲ್ದರ್ಜೆಗೆ ಹೇರಿಸಲಾಯ್ತು. ಈ ನಿಟ್ಟಿನಲ್ಲಿ ನಗರಸಭೆಗೆ ಸೇರ್ಪಡಿಸಿದ್ದಕ್ಕೆ ಅಂತ ಸುಮಾರು 5 ಗ್ರಾಮ ಪಂಚಾಯತಿಗಳನ್ನ ಅಂದ್ರೆ ಮದ್ದೂರು ನಗರಸಭೆ ವ್ಯಾಪ್ತಿಗೆ ತೆಗೆದುಕೊಂಡು ಬಂದು, ಆದ್ರೆ ಈ ಒಂದು ನಗರಸಭೆಗೆ ಸೇರ್ಪಡೆಗೆ ಸುಮಾರು 5 ಗ್ರಾಮ ಪಂಚಾಯತಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಗ್ರಾಮ ಪಂಚಾಯತಿಗಳು ಗ್ರಾಮ ಪಂಚಾಯತಿಯಾಗೆ ಉಳಿಬೇಕು, ಇದು ನಗರೀಕರಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಇಲ್ಲಿರುವಂತ
ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಗ್ರಾಮ ಪಂಚಾಯಿತಿಗಳನ್ನ ಗ್ರಾಮ ಪಂಚಾಯಿತಿಯಾಗೆ ಉಳಿಸಿ ಅನ್ನುವಂತ ಮನವಿಗಳನ್ನ ಈ ಹಿಂದೆಯೇ ಮಾಡಿದ್ರು. ಆದ್ರೂ ಕೂಡ ಮದ್ದೂರು ನಗರಸಭೆ ಆದ ಬಳಿಕ ಈ ಒಂದು ಗ್ರಾಮ ಪಂಚಾಯಿತಿಗಳನ್ನ ನಗರಸಭೆ ವ್ಯಾಪ್ತಿಗೆ ಒಳಪಡಿಸಲಾಗಿತ್ತು. ಇದರ ಜೊತೆಗೆ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಬೀಗ ಹಾಕುವಂತ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಇವತ್ತು ಅಂದ್ರೆ ಕಳೆದ 20 ದಿನಗಳಿಂದ ಪ್ರತಿಭಟನೆಯನ್ನ ಬಂದಿದ್ರು. ಇವತ್ತು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಈ ಒಂದು ಪ್ರತಿಭಟನೆಗೆ ಜಾಯಿನ್ ಆದ್ರು. ಇದರ ಜೊತೆಗೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಈ ಒಂದು ಪ್ರತಿಭಟನೆಗೆ ಆಗಮಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಏನು ವಿಪಕ್ಷ ನಾಯಕರು ಮಾತನಾಡಿದ್ರು, ಅದಾದ ಬಳಿಕ ಹೋರಾಟಗಾರ್ತಿಯಾಗಿರ್ತಕ್ಕಂಥ ಸುನಂದ ಜಯರಾಮ್ ಅವರು ಕೂಡ ಹೋರಾಟಗಾರರನ್ನ ಉದ್ದೇಶಿಸಿ ಮಾತನಾಡಿದ್ರು. ಇದಾದ ಬಳಿಕ ಏನು ಹೋರಾಟವನ್ನ ಮಾಡ್ತಿದ್ದಂತವ್ರು ಗ್ರಾಮ ಪಂಚಾಯಿತಿಗೆ ಏನು ಬೀಗವನ್ನ ಹಾಕಿದ್ರು, ಆ ಬೀಗವನ್ನ ತಾವೇ ಒಡೆದು ಆ ಒಂದು ಗ್ರಾಮ ಪಂಚಾಯಿತಿಯ ಒಳಗೆ ಹೋಗುವಂತ ಕೆಲಸವನ್ನ ಈ ಪ್ರತಿಭಟನಾಕಾರರು ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಶಾಸಕರ ವಿರುದ್ಧವೂ ಕೂಡ ಅಂದ್ರೆ ಮದ್ದೂರು ಶಾಸಕರಾಗಿರ್ತಕ್ಕಂಥ ಕದಲೂರು ಉದಯ್ ಅವರ ವಿರುದ್ಧವೂ ಕೂಡ ಸಾಕಷ್ಟು ಹೋರಾಟಗಳನ್ನ ಮಾಡ್ತೇವೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಗ್ರಾಮ ಪಂಚಾಯಿತಿಯನ್ನ ಬಿಟ್ಟು ಕೊಡುವಂತದ್ದು ಅಂದ್ರೆ ನಗರಸಭೆಗೆ ಸೇರಿಸುವಂತ ಕೆಲಸದಕ್ಕೆ ನಾವು ವಿರೋಧವನ್ನ ವ್ಯಕ್ತಪಡಿಸ್ತೇವೆ ಅನ್ನುವಂತ ಎಚ್ಚರಿಕೆಗಳನ್ನ ಕೊಡ್ತಾ ಇದ್ದಾರೆ ಅರುಣ್. ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ.